ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋಗೆ. ಇವಾಗ ನಾವು ಊರಿಗೆ ಬಂದಿದ್ವಿ, ಯಾಕಂದ್ರೆ ನಮ್ಮ ಊರಲ್ಲಿ ಜಾತ್ರೆ ಇದೆ. ಎಲ್ಲ ಫುಲ್ ನೋಡ್ರಿ ಮ್ಯಾಚ್ ನೋಡ್ತಾವ್ರೆ ಫುಲ್ ಇಂಟ್ರೆಸ್ಟ್ ಆಗಿ. ಇವಾಗ ನಮ್ಮಮ್ಮ ಅಡುಗೆ ಮಾಡ್ತಾವ್ರೆ. ಏನು ಅಡುಗೆ ಅಂದ್ರೆ ಏನಪ್ಪ ಇದು, ರಾಗಿ ಇಡ್ಲಿ ಇರ್ತೀನಿ, ಸಾರಿ ಮುದ್ದೆ ಮಾಡ್ತಾವ್ರೆ. ಇಲ್ಲಿ ನೋಡ್ರಿ ಪಿಂಕಿ, ಪಿಂಕಿ. ಆಮೇಲೆ ಈಗ ಪೂಜೆಗೆ ಹೋಗ್ಬೇಕು, ಎಲ್ಲ ಫುಲ್ ರೆಡಿ ಮಾಡ್ತಾವ್ರೆ ನಮ್ಮಮ್ಮ. ಬೇಗ ಮಾಡಮ್ಮ, ಪೂಜೆಗೆ ಹೋಗೋಣ. ಪೂಜೆ ಮಾಡ್ಸಕ್ ಹೋಗ್ಬೇಕು. ನಾಳೆ ಇರೋದು ಕೊಂಡ, ಇವತ್ತು ಬೆಂಕಿ ಹಚ್ತಾರೆ. ಅದನ್ನೆಲ್ಲ ತೋರಿಸ್ತೀನಿ, ಹೆಂಗಿರ್ತಂತ ನೋಡಿರುತ್ತೆ ಬನ್ನಿ. ನಮ್ಮೂರ್ ಜಾತ್ರೆ ಯಾವ ತರ ಇರುತ್ತೆ ನೋಡೋರು ಅಂತ ಬನ್ನಿ. ನಮ್ಮೂರ್ ಜಾತ್ರೆ ನೋಡೋಣ ಬನ್ನಿ ಬಾಸ್. ನಮ್ಮ ಅಕ್ಕ ಬಂದಿದ್ದಾಳೆ ನಮ್ಮೂರ್ ಜಾತ್ರೆ ನೋಡಕ್ಕೆ. ಏನವಿ ಅಲ್ಲ, ನಮ್ಮೂರಲ್ಲಿ ನಮ್ಗೆ ಚೆನ್ನಾಗಿರುತ್ತೆ ಜಾತ್ರೆ. ಅಂಗಡಿ ಅದೇ ನಮಗ್ ಜಾತ್ರೆ. ಬರೀ ನೋಡೋಣ ಹೇಗಿರುತ್ತೆ ಅಂತ. ನೋಡ್ರಿ ನಮ್ ಪಿಂಕಿ ನೋಡ್ರಿ, ಹಾಸಿಗೆ ಸೋಫಾ ಮೇಲೆನೆ ಮನಿಕೊಳ್ಳೋದು, ಹಾಸಿಗೆ ಮೇಲೆನೆ ಮನಿಕೊಳ್ಳೋದು. ಚಿಕ್ಕ ವಯಸ್ಸಿಂದ ಅಲ್ಲಿ ಮನಿಕೊಂಡು ಅಭ್ಯಾಸ ಆಗ್ಬಿಟ್ಟೈತೆ. ಇವಾಗ ಬೈತವ್ರೆ ಕೆಳಗಡೆ ಮನಗ್ಸು ಅಂತ ನಮ್ಮ ಅಯ್ಯ. ಕೆಳಗಡೆ ಮನ್ಗಲ್ಲ ಅವಳು, ರಾಣಿ ಅವಳು. ಇಲ್ಲಿ ನಮ್ ಚಾರ್ಲಿ ನಿಮ್ಮ ಅಕ್ಕ ಅವಳು. ಪಾಪ ನಮ್ಮಮ್ಮ ರಂಗೋಲಿ ಬಿಡಿಸಿದ್ರು, ಪಾಪ ಎಲ್ಲ ಹಾಳು ಮಾಡ್ಬಿಟ್ಟವ್ರು ನೋಡ್ರಿ. ಪಿಂಕಿ ಮತ್ತೆ ಚಾರ್ಲಿ ಸೇರ್ಕೊಂಡು ಇಲ್ಲಿ ಪಿಂಕಿ ಎಲ್ಲ ಮತ್ತೆ ಚಾರ್ಲಿ ಸೇರ್ಕೊಂಡು ಪಾಪ ಹಾಳು ಮಾಡ್ಬಿಟ್ಟವ್ರೆ. ಇವಾಗ ನಾನು ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಅಕ್ಕ ಎಲ್ಲ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಸೋಕ್ಕೆ. ಬರೀ ಅಲ್ಲಿ ಹೋಗೋಣ, ತೋರಿಸ್ತೀವಿ ಹೆಂಗೆ ಮಾಡ್ತಾವ್ರು ನಮ್ಮೂರಲ್ಲಿ ಜಾತ್ರೆ ಅಂತ. ಬೇರೆ ಊರಿಗಿಂತ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ. ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಬನ್ನಿ ತೋರಿಸ್ತೀನಿ. ಗಾಯ್ಸ್ ನೋಡ್ರಿ ಯಾವ ಥರ ಮಾಡ್ತಾವ್ರೆ, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಫುಲ್ ಎಲ್ಲ ಲೈಟಿಂಗ್ಸ್ ಹಾಕವ್ರೆ ಮಸ್ತಾಗೆ. ಇನ್ನೂ ಅಲ್ಲಿ ಒಳಗಡೆ ಅಲ್ಲಿ ಫುಲ್ಲು ಇನ್ನೂ ಫ್ರಂಟಲ್ಲಿ ಇನ್ನೂ ಚೆನ್ನಾಗೈತೆ. ಬರ್ರಿ ಅಲ್ಲಿ ಹೋಗೋಣ. ಅಲ್ಲಿ ಎಲ್ಲ ಫುಲ್ಲು ರೆಡಿ ಮಾಡ್ತಾವ್ರೆ ಜಾತ್ರೆಗೆ. ಬೆಂಕಿ ಹಚ್ತಾರೆ ಕಂಡ. ಇವತ್ತು ಬೆಂಕಿ ನೈಟ್ ಫುಲ್ಲು ಅಲ್ಲಿ ನೋಡ್ರಿ, ಬೆಂಕಿಗೆಲ್ಲ ರೆಡಿ ಮಾಡ್ತಾವ್ರೆ. ಬೆಂಕಿ ಹಚ್ತಾರೆ, ನೈಟ್ ಎಲ್ಲ ಫುಲ್ಲು ಇರುತ್ತೆ. ಪೂಜೆ ಮಾಡಿದ್ರೆ ಜಗಳ ಆಡ್ತಾವ್ರೆ. ಇವಾಗ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಈಗ ಮೇನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ, ಇಲ್ಲಿ ಪೂಜೆ ಮುಗಿಸ್ಕೊಂಡು ಮೇನ್ ದೇವಸ್ಥಾನಕ್ಕೆ ಹೋಗೋಣ. ಇವರು ಮೇನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಪೂಜೆ ಮುಗಿಸ್ಕೋಬೇಕು. ಕಾಯಿ ತಿಂತಾ ಇದ್ವಿ ಪೂಜೆ ಮಾಡೋದು ಬಿಟ್ಬಿಟ್ಟು. ಎಲ್ಲ ದೇವ್ರದ್ದು ಪೂಜೆ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀವಿ. ಈಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಅದಾದಮೇಲೆ ಮತ್ತೆ ಬೆಂಕಿ ಹಚ್ತಾರೆ ಕಂಡಕ್ಕೆ ನಾಳೆ ಬೆಳಗ್ಗೆ. ಅದಕ್ಕೆ ಇವಾಗ ಅದನ್ನ ನೋಡೋಕೆ ಹೋಗ್ಬೇಕು. ಊಟ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಬರ್ರಿ. ನಮ್ಮ ಪಿಂಕಿಗೆ ಮಾತ್ರ ಎಷ್ಟು ಹೇಳಿದ್ರು ಹಾಸಿಗೆಯಿಂದ ಮಾತ್ರ ಇಳಿಯಲ್ಲ. ನಮ್ಮ ಪಿಂಕಿ ಒಳ್ಳೆ ಯಾವುದೋ ರಾಣಿ ಥರ ಹಾಸಿಗೆ ಮೇಲೆ ಮನಿಕೋಬೇಕು, ಹಾಸಿಗೆ ಮೇಲೆ ಇರಬೇಕು ತಾನೆ ಪಿಂಕಿ ಕಂಡಿ. ಕೋಣಲ್ಲೇ ಇರಬೇಕು, ಒಳ್ಳೆ ಮಗು ಥರ ಪಿಂಕಿ. ಎಲ್ಲೆಲ್ಲೋ ಮೋರಿಲೆಲ್ಲ ನುಗ್ಗಿ ಬರ್ತಾಳೆ, ಹಾಸಿಗೆ ಮೇಲೆ ಹತ್ತಾಳೆ. ಇಳಿ ಅಂದರೆ ಇಳಿಯಲ್ಲ. ಅಕ್ಕಂಗೆ ಯಾವ ಥರ ಅಂತ ಹೇಳಿದ್ರೆ, ಹಾಸಿಗೆ ಮೇಲಿಂದ ಕೆಳಗಡೆ ಇದ್ದರೆ ಇಳಿಯಲ್ಲ, ನಿದ್ದೆ ಬರಲ್ಲ. ಹಾಸಿಗೆ ಮೇಲೇ ಮನಿಕೋಬೇಕು. ಚಿಕ್ಕ ವಯಸ್ಸಿಂದ ಅಭ್ಯಾಸ ಪಿಂಕಿಗೆ. ಪಾಪ ಊರಿಗೆ ಬಂದ್ಬಿಟ್ಟವಳೆ, ಬೆಂಗಳೂರಲ್ಲಿದ್ಲು ಮುಂಚೆ. ನಮ್ಮ ಜೊತೆ ಇದ್ಲು, ನಮ್ಮ ಡಾರ್ಲಿಂಗು. ಕೊರೋನಾ ಟೈಮಲ್ಲಿ ಬಂದ್ಬಿಟ್ಟು ವಾಪಸ್ ಬಿಟ್ಟು ಹೋದ್ವಿ. ಪಾಪ ಅವಳು ಇಲ್ಲೇ ಸೆಟ್ ಆಗೋಯ್ತು ಇವಳಿಗೆ ಇಲ್ಲೇ. ಅದಕ್ಕೆ ಇಲ್ಲೇ ಇರಮ್ಮ ಅಂತೇಳಿ ಬಿಟ್ಟು ಹೋದ್ವಿ. ಅವಾಗ ಬರ್ತಾ ಇರ್ತೀವಿ ನಮ್ಮ ಪಿಂಕಿನ ನೋಡೋಕ್ಕೆ. ಏನು ಪಿಂಕಿ? ಗೈಸ್, ಅವಳು ಪಿಂಕಿಗೆ ಏನಂತ ಹೇಳಿದ್ರೆ ಸ್ನಾನ ಅಂದ್ರೆ ಆಗಲ್ಲ. ಅವಳು ಹಳೆ ಸ್ನಾನ ಮಾಡಿ 2 ವರ್ಷ ಆಗೈತೆ ಅಮ್ಮ. 2 ವರ್ಷ ಅವಳಿಗೂ ನೀರು ಅಂದ್ರೆ ಎದುರ್ಕೋತಾಳೆ. ನೀರು ಅಂದ್ರೆ ಸ್ನಾನ ಅಂದ್ರೆ ಒಂಚೂರು ಇಷ್ಟ ಇಲ್ಲ ಅವಳಿಗೆ. ನೋಡ್ರಿ ಇವಾಗ ನೋಡ್ರಿ, ಪಿಂಕಿ ಬಾ ಸ್ನಾನ ಮಾಡ್ಸೋಣ. ಹಿಡ್ಕೊ ಅಮ್ಮ, ಹಿಡ್ಕೊಳಮ್ಮ, ಸ್ನಾನ ಮಾಡ್ಸೋಣ. ಹಿಡ್ಕೊಳಮ್ಮ, ಸ್ನಾನ ಮಾಡ್ಸೋಣ. ಸ್ನಾನ ಅಂದ್ರೆ ಎದುರ್ಕೋತಾಳೆ. ಬರ್ರಿ ಇವಾಗ ಊಟ ಮಾಡೋಣ. ಏನು ಸ್ಪೆಷಲ್ಲು? ಮುದ್ದೆನೇ ಸ್ಪೆಷಲ್ಲು. ಮಂಡ್ಯ ಸ್ಟೈಲ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮುದ್ದೆ ಮಂಡ್ಯ ಸ್ಟೈಲ್ ಮುದ್ದೆ ಹೇಳಕ್ ಬರುತ್ತೆ.
ನೋಡೋದಲ್ಲ ಈಗ ಮಂಡ್ಯ ಮಂಡ್ಯ ಅದು ಜಿಮ್ಮಲ್ಲಿ ಇಂಗ್ಲಿಷ್ ಮಾತಾಡಿ ಒಂದ್ ಸ್ವಲ್ಪ ಕನ್ನಡ ಮಾತಾಡ್ತಾ ಇದ್ದೆ. ಹೋ ಮಾಮ್, ವಾಟ್ ಮಾಮ್, ಯಾ ವಾಟ್, ಮುಕ್ತಿ ಅಂತ ನೋಡು. ಯಾ ತಾತ, ಯಾ ನಮ್ ತಾತ ಹೋಗಿತಾ ಇದ್ದಾರೆ. ಯಾ ವಾಟ್ ಸಾಲ್ಟ್, ಯಾ ಮೀನ್ಸ್ ಉಪ್ಪು ಅಂದ್ರೆ ನಂಗೆ ಗೊತ್ತಾಗಲ್ಲ. ಒಂಚೂರು ಲವಣ, ಯಾವ್ದಾವ್ದೋ ಊರಿಂದ ಬಂದ್ಬಿಡ್ತಾರೆ, ಏನೇನೋ ಮಾತಾಡ್ತವ್ರೆ. ಗುರು ಇವಾಗ ಕೊಂಡಕ್ಕೆಲ್ಲ ಸೌದೆ ಹಾಕ್ಬಿಟ್ಟು ಇವಾಗ ಬೆಂಕಿ ಹಚ್ಚೋ ಟೈಮು. ಇವಾಗ ಅದು ನೋಡಕ್ ಹೋಗ್ಬೇಕು. ಬರ್ರಿ, ಫುಲ್ಲು ದಗ ಅಂತ ಉರಿತಾ ಇರುತ್ತೆ ಬೆಂಕಿ. ಇವಾಗ ಅದು ನೋಡಕ್ ಹೋಗ್ಬೇಕು. ಬನ್ನಿ ಅಂದ್ರೆ ಲೇಟ್ ಮಾಡ್ಕೊ ಕೂತವ್ರೆ, ಆಟ ಆಡ್ತವ್ರೆ. ಬರ್ರಿ ಅಂದ್ರೆ ಬೇಗ ಟೈಮ್ ಆಯ್ತು ಅಂದ್ರೆ ನೋಡ್ರಿ. ನಾವಲ್ಲಿ ಗೋವಾದ ಕಾಲಿ ಗುರು ದೇವ್ರನ್ನ ಮೆರವಣಿಗೆಗೆಲ್ಲ ತಗೊಂಡು ಎಲ್ಲ ಸುತ್ತಮುತ್ತ ಎಲ್ಲ ಫುಲ್ಲು ಪಟಾಕಿ ಎಲ್ಲ ಹಚ್ಕೊಂಡು ಡಾಮ್ ಮಾಡ್ತಾ ಇದ್ರು. ಸೌದೆಲ್ಲ ಹಾಕಿ ಬೆಂಕಿ ಹಚ್ಚೋದೇನೋ ಸ್ಟಾರ್ಟ್ ಮಾಡಿದ್ರು. ಬೆಂಕಿ ಹಚ್ಚಾದ್ಮೇಲೆ ಹೆಂಗ್ ಉರಿತು ಅಂದ್ರೆ ಗುರು ಬಾರಿ ಬೇರೆ ತರ ಉರಿತು ಮಾತ್ರ ಬೆಂಕಿ. ಇವಾಗ ನೆಕ್ಸ್ಟ್ ನಾವು ಹೋಗಿದ್ದೆ ನೈಟ್ ಎಲ್ಲ ರಂಗ ಕುಡಿತಾರೆ 2 ಗಂಟೆ ತನಕ 3 ಗಂಟೆ ತನಕ. ಅಲ್ಲೋಗಿ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ನಾವು ಗುರು ಇವಾಗ ಬೆಂಕಿ ಹಚ್ಚಿದ್ದು ನೋಡಾಯ್ತು, ರಂಗ ಕುಣಿತನೂ ನೋಡಾಯ್ತು. ಈಗ ನೋಡ್ಕೊ ಬಂದಿದೀವಿ. ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ಮನಿಕೊಂಡು ಬೆಳಗ್ಗೆ ಎದ್ದು ನೋಡ್ಬೇಕು ಕೆಂಡ ಹೋಗೋದು. ನೋಡ್ರಿ ನಮಗ ಹೆಂಗಾಟ ಆಡ್ತವನೆ ಕತ್ಲೆಯಲ್ಲಿ. 12 ಗಂಟೆ ಆಗೈತೆ, ನಿದ್ದೆ ಮಾಡೋ ಅಂದ್ರೆ ಓಡಾಡ್ತವನೆ ಲೈ. ನೋಡ್ರಿ ಆಹಾ, ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ಬೇಕು ಕೆಂಡ ನೋಡಕ್ಕೆ. ಬರ್ರಿ ಗುರು, ಬೆಳಗ್ಗೆ ಎದ್ದು ರೆಡಿಯಾಗೈತು. ಈಗ ಮನೆ ಹತ್ರ ದೇವ್ರು ಬಂದೈತೆ, ಬರ್ರಿ ಅದನ್ನ ನೋಡಕ್ ಹೋಗೋಣ. ಅಲ್ಲಿ ಬಂದೈತೆ. ಗುರು ಕೊಂಡದ ಹತ್ರ ಮತ್ತೆ ದೇವಸ್ಥಾನ ಹತ್ರ 3 ರೌಂಡ್ ಸುತ್ತಿಸ್ಬಿಟ್ಟು ಇವಾಗ ಮತ್ತೆ ಕೊಂಡ ಆಯ್ತು. ಇವಾಗ ಸೀನು ಗುರು ನಿಜವಾಗ್ಲೂ ಕೆಂಡದ ಮೇಲೆ ಹೇಗ್ ನಡೀತಾರಂತ ಅವ್ರಿಗೆ ಗೊತ್ತಾಗ್ಬೇಕು ಗುರು. ಯಪ್ಪ, ನೋಡೋರ್ಗೆ ಮಾತ್ರ ಮೈ ಜುಮ್ ಅಂತ ಇರುತ್ತೆ. ಈಗ ಮನೆಗೆ ಹೋಗ್ಬಿಟ್ಟು ಒಳ್ಳೆ ಊಟ ತಿನ್ನೋದು. ಕಜ್ಜಾಯ, ಬಾಳೆಹಣ್ಣು, ಸ್ವೀಟು. ಏನು ಫಿನಿಶ್ ಚೆನ್ನಾಯ್ತು ಹಬ್ಬ? ಚೆನ್ನಾಗಿತ್ತು. ಹೆಂಗಿರ್ಬೇಕು ಹಬ್ಬ ಅಂದರೆ? ಹಬ್ಬ ಅಂದರೆ ಮಸ್ತಾಗಿರ್ಬೇಕಂತ. ಇವಾಗೇನು ಡಬ್ಬ ಥರ ಇತ್ತಾ? ಇನ್ನೇನು ಡಬ್ಬ ಚೆನ್ನಾಗೇ ಇತ್ತು, ಮಸ್ತಾಗಿತ್ತು ಹಬ್ಬ. ನಾವು ಚೆನ್ನಾಗೇ ನೋಡಿದ್ವಿ. ಯಾರು ಹುಡುಗಿರೇ ಇಲ್ಲ ಅಂತಾರಮ್ಮ. ಅಲ್ಲ, ಜಾತ್ರೆಗೆ ದೇವ್ರು ನೋಡಕ್ ಬರ್ರೋ ಅಂದ್ರೆ ಹುಡುಗಿ ನೋಡಕಂತೆ. ಯಾರು ಹುಡುಗಿರಿಲ್ವಂತೆ. ಆಯ್ತು, ಎಷ್ಟು ದೇವ್ರು ಬಂದಿದೆ ಹೇಳಾಯ್ತು? 3 ದೇವ್ರು ಬಂದಿತ್ತಪ್ಪ. ಯಾವ್ದು? ಅದು ನಮ್ಮ ಮನೆ ದೇವರು ಆಳಮ್ಮ ಮತ್ತೆ ಕಾಲಭೈರೇಶ್ವರ ನಮ್ಮ ಮನೆ ದೇವರು ಬಂದಿದ್ರು. ಅದು ಬಂದಿತ್ತು, ಇನ್ನೊಂದಿತ್ತು. ಅದು ದೇವ್ರು, ಒಟ್ನಲ್ಲಿ ದೇವ್ರೇ. ಯಾವ ದೇವ್ರು ಆ ದೇವ್ರು ಇವ್ ದೇವ್ರು ಅಂತೇನಿಲ್ಲ, ಎಲ್ಲ ದೇವ್ರು ದೇವ್ರೆ. ಎಲ್ಲ ಮುಗಿಸ್ಕೊ ಬಂದ್ವಿ. ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಇನ್ನೂ ಕೆಲಸ ಮಾಡ್ತಾಳ ಪಾಪ ನಮಗೋಸ್ಕರ ಅಡುಗೆ. ಏನು ಅಡುಗೆ ನಾವು ಇವತ್ತು? ಒಬ್ಬಟ್ಟು ಅಂತೀನಿ. ಇದು ಕಜ್ಜಾಯ ಪಲಾವ್. ಕಜ್ಜಾಯ ಇದೆ ಇವತ್ತು. ಪಿಂಕಿ ಪ್ರಸಾದ ಎಲ್ಲ ಫುಲ್ ರೆಡಿ ಮಾಡ್ತಾವ್ರೆ. ಬರ್ರಿ